ಒಬ್ಬ ಅಮೆರಿಕನ್ ವ್ಯಕ್ತಿ ಸರಿಸುಮಾರು $8 ಬಿಲಿಯನ್ ಗೆ ಒಂದು ಐಸ್ಲ್ಯಾಂಡ್ ಖರೀದಿ ಮಾಡ್ತಾನೆ. ನಕ್ಷೆಯಲ್ಲಿ ನೋಡಿದ್ರೆ 75 ಎಕರೆಯ ಈ ಐಲ್ಯಾಂಡ್ ಅಮೆರಿಕ ದೇಶದ ಹತ್ತಿರ ಇದೆ. ಇದರ ಹೆಸರು ಲಿಟಲ್ ಸ್ಯಾಂಡ್ ಜೇಮ್ಸ್. ಹೊರಗಡೆಯಿಂದ ನೋಡೋದಕ್ಕೆ ಈ ಐಲ್ಯಾಂಡ್ ಯಾವುದೇ ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ. ಆದ್ರೆ ಇದೇ ಸ್ವರ್ಗದ ಒಳಗಡೆ ಅಡಗಿರುತ್ತೆ ಒಂದು ಕರಾಳವಾದ ಸತ್ಯ. ಇಲ್ಲಿ 12 ರಿಂದ 16 ವರ್ಷದ ಮೈನರ್ ಹೆಣ್ಣು ಮಕ್ಕಳನ್ನ ಪ್ರಪಂಚದ ಪವರ್ಫುಲ್ ವ್ಯಕ್ತಿಗಳು ಮೋಜು ಮಸ್ತಿಗೆ ಯೂಸ್ ಮಾಡ್ತಿರ್ತಾರೆ. ಇವರಿಗೆ ಸೆಕ್ಸುಯಲ್ ಅಬ್ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಶಾಕಿಂಗ್ ವಿಷಯ ಏನು ಗೊತ್ತಾ, ಈ ಐಲ್ಯಾಂಡ್ ಗೆ ಯಾರ್ಯಾರು ಬರ್ತಿರ್ತಾರೆ ಅಂತ ನೋಡಿದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಶಾಮೀಲಾಗಿದ್ದಾವೆ. ಬ್ರಿಟನ್ ಪ್ರಿನ್ಸ್ ಆಂಡ್ರ್ಯೂ, ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್, ಕಾಮಿಡಿಯನ್ ಕ್ರಿಸ್ ಟಕ್ಕರ್, ಬಿಲ್ ಗೇಟ್ಸ್, ಬಿಲ್ ಕ್ಲಿಂಟನ್, ಮೈಕಲ್ ಜಾಕ್ಸನ್, ಯಾರೆಲ್ಲ ಬಿಲಿಯನರ್ಸ್ ಗಳು ಈ ಐಲ್ಯಾಂಡ್ ಗೆ ಬರ್ತಿದ್ರು ಅವರಿಗೆಲ್ಲ ಪಾರ್ಟಿ ಆರ್ಗನೈಸ್ ಮಾಡ್ತಿರ್ತಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಈ ಐಲ್ಯಾಂಡ್ ಗೆ ಓನರ್ ಯಾರು? ಇದಕ್ಕೆ ಉತ್ತರ ಒಂದೇ ಒಂದು ಹೆಸರು, ಜೆಫ್ರಿ ಎಪ್ಸ್ಟೀನ್. ಇವರ ಸ್ನೇಹಿತರ ಪಟ್ಟಿಯಲ್ಲಿ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಇಸ್ರೇಲ್ ನ ಮಾಜಿ ಪ್ರಧಾನಮಂತ್ರಿ ಯುಹೂಬ್ ಬರೇಕ್ ವರೆಗೂ ಶಾಮೀಲಾಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನೋಡೋಣ ಅಮೆರಿಕದ ಅತಿ ದೊಡ್ಡ ಸ್ಕ್ಯಾಂಡಲ್ ನ ಹಿಂದಿರೋ ಕರಾಳ ಸತ್ಯದ ಪೂರ್ತಿ ಕಹಾನಿ, ಎಪ್ಸ್ಟೀನ್ ಫೈಲ್ಸ್.